ಸಣ್ಣವ್ರು ನೋಡಿ ಶಾಕು. ನಮ್ಮೂರಲ್ಲಿ ಈ ತರ ಎಲ್ಲ ಸಿಗೋದೇ ಇಲ್ಲ. ನೋಡಿ 99 ರುಪೀಸ್ಗೆ ಎಂತೆಂತ ಟಾಪ್ಸ್ ಇದೆ ನೋಡಿ. ಶಾಕ್ ಆಗಿ ಹೋಗ್ತೀರಾ ಹುಡುಗಿರು ಏನಾದ್ರು ನೋಡಿದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಬ್ಲೂ ಕಲರ್ ಫ್ಲೇವರ್ ಬೇರೆ ಹಾಕ್ಸ್ಕೊಂಡ್ರು. ಏನ್ ಫ್ಲೇವರ್ ಮಾದು? ವಾವ್, ಚೆನ್ನಾಗಿದೆ. ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ? ಚೆನ್ನಾಗಿದೆ. ಬ್ರ್ಯಾಂಡ್ ಬಟ್ ಚೆನ್ನಾಗಿದೆ. 12,000 ಇದ್ದಿದ್ದು ಡಿಸ್ಕೌಂಟ್ 4,000 ಇತ್ತು. ಓ ಬೆಸ್ಟ್ ಅಂತ ಅನ್ನಿಸ್ತು ಇಬ್ರಿಗೂ ಕೂಡ. ಫ್ರಾಕ್ಸ್ ಚೆನ್ನಾಗಿದೆ ಅಲ್ಲ, ಸಕ್ಕದಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಹಾ, ಫ್ರಾಕ್ ಇಷ್ಟ ಆಯ್ತು. ಬ್ಯಾಕ್ ಸೈಡ್ ಈ ತರ ಬರುತ್ತೆ ನೋಡಿ, ಈ ತರ ಬರುತ್ತೆ. ಫ್ರಂಟ್ ಸೈಡ್ ಈ ತರ. ಗೈಸ್, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇವಾಗ ಶಾಪಿಂಗ್ ಆಯ್ತು. ಯಪ್ಪ, ನಡೆದು ಫುಲ್ ಕಾಲೆಲ್ಲ ನೋವಾಗ್ತಿದೆ, ಅಷ್ಟು ಸುಸ್ತಾಗ್ತಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನೆಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವತ್ತು ನಾನು ಮುನ್ನು ಮತ್ತೆ ಯುವರಾಜಣ್ಣ ಎಲ್ಲ ಸೇರಿ ಶಾಪಿಂಗ್ ಹೋಗ್ತಾ ಇದೀವಿ. ನೋಡಿ, ಅಮ್ಮ ಇಲ್ಲೇ ಇದಾರೆ. ಬಾಯ್ ಅಮ್ಮ, ಹೋಗ್ಬಿಟ್ ಬರ್ತೀವಿ, ಸರಿನಾ? ನೀವು ಬಾಯ್ ಅಲ್ಲ, ಹಾಯ್ ಹೇಳ್ಬೇಕು. ಬಾಯ್ ಹೇಳ್ತಿದ್ದಾರೆ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬನ್ನಿ ಶಾಪಿಂಗ್ ಹೋಗೋಣ. ಸನಮಾ ರೆಡಿನಾ ಶಾಪಿಂಗ್ ಮಾಡಕ್ಕೆ? ರೆಡಿ. ಇವನ್ ಬರಲ್ವಾ? ಕಮಿಂಗ್. ಎಸ್, ಲೆಟ್ಸ್ ಗೋ. ಬಾಯ್ ಅಮ್ಮ, ಹೋಗ್ಬಿಟ್ಟು ಬರ್ತೀವಿ. ಹಾ ಸರಿ, ಆಯ್ತಾಯ್ತು. ನೋಡಿ, ಎಲ್ಲರೂ ಇಲ್ಲೇ ಇದ್ದಾರೆ. ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ. ಅಮ್ಮ ಅಪ್ಪ ಬಾಯ್. ನೋಡಿ, ಮುನ್ನು ಇಲ್ಲಿ ಗಾಡಿ ಟರ್ನ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಯುವರಾಜಣ್ಣ ಮತ್ತು ಅವ್ರ ಬ್ರದರ್ ಕೂತಿದ್ದಾರೆ. ಹಾಯ್, ಲೆಟ್ಸ್ ಗೋ. ಓಕೆ, ಮುನ್ನು ಟರ್ನ್ ಮಾಡ್ತಾ ಇದ್ದಾರೆ. ಓಡೋಣ ಮುನ್ನು. ಬನ್ನಿ ಓಡೋಣ. ಬಾಯ್ ಬಾಯ್. ನಾವಿವಾಗ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ. ನೋಡಿ, ಇಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ ಗಾಡಿನ, ನಮ್ದು ಮತ್ತೆ ಯುವರಾಜ್ ಅವ್ರದ್ದು. ನೋಡಿ, ಪಾರ್ಕಿಂಗ್ ಪೇ ಮಾಡಬೇಕು, ಸ್ಲಿಪ್ ಇಸ್ಕೊಂಡು ಹೋಗಿ. ಏನ್ ಮಾ, ಎಲ್ಲಿ ಹೋಗ್ತಿದ್ದೀರಾ? ಗಾಡಿ ನಂಬರೇ ಗೊತ್ತಿಲ್ವಾ ನಿಮ್ಗೆ? ನೋಡಿ, ಇವ್ರ ಗಾಡಿ ನಂಬರ್ ಇವ್ರಿಗೆ ಗೊತ್ತಿಲ್ಲ. 7835. ನೋಡಿ, ನಾವು ಇವಾಗ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ ಏನ್ ತಗೋಣ ಅಂತ. ಟೆಕ್ ಸ್ಮಾರ್ಟ್ ಹತ್ರ ಬಂದಿದ್ದೀವಿ. ಸನಮ ಇಲ್ಲೇ ಹೋಗೋಣ ಫಸ್ಟ್, ಸರಿನಾ? ಟೆಕ್ ಸ್ಮಾರ್ಟಿಗೆ ಹೋಗೋಣ ಬನ್ನಿ, ನೋಡೋಣ ಅಲ್ಲೇ ಏನೇನು ಸಿಗ್ಬೋದು ಅಂತ. ನೋಡಿ, ಬ್ಯಾಗ್ ಸರ್ಚ್ ಮಾಡ್ತಾ ಇದ್ದೀವಿ, ಯಾವ್ದು ತಗೋಣ. ಸನಮ ಈಗಲೇ ತಗೊಂಡ್ರೆ ಇದನ್ನ ಎತ್ಕೊಂಡು ಓಡಾಡಬೇಕು. ಫಸ್ಟ್ ಎಲ್ಲ ಡ್ರೆಸ್ಸಸ್ ಎಲ್ಲ ತೆಗ್ದಾದ ನಂತರ ಲಾಸ್ಟ್ಗೆ ಬೇರೆ ಐಟಮ್ಸ್ ಫಸ್ಟ್ ತಗೋಣ. ಚಿಕ್ಕ ಮಕ್ಕಳ ಸೆಕ್ಷನ್ ಇದು, ಅಲ್ಲೇ ಸಿಗೋದು ಇವ್ರ ಬಟ್ಟೆಗಳು. ಸಣ್ಣವರು ಚೂಸ್ ಮಾಡ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ, ಬಟ್ ಹುಡುಕ್ಬಿಟ್ಟು ತಗೋಬೇಕಷ್ಟೆ ಅಲ್ವಾ ಅಮ್ಮ? ಹೌದು. ನೋಡಿ, ಕಮರ್ಷಿಯಲ್ ಸ್ಟ್ರೀಟ್ ಈ ತರ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಹುಡುಗರಿಗಿನ್ನ ಆಲ್ಮೋಸ್ಟ್ ಜಾಸ್ತಿ ಹುಡುಗಿರಿಗೆ ಸಿಗೋದು. ಸಂಡೇ ಇರೋದ್ರಿಂದ, ಅದು ಮಾರ್ನಿಂಗ್ಗೆ ಬೇಗ ಬಂದಿದ್ದೀವಿ ನಾವು, ಅದಕ್ಕೆ ಅಷ್ಟೊಂದು ಜನ ಇಲ್ಲ. ಹೋಗ್ತಾ ತುಂಬಾ ಜನ ಆಗ್ತಾರೆ. ನೋಡಿ, ಬ್ಯಾಗ್ಸ್ ಇಂದ ಹಿಡಿದು ಎಲ್ಲ ಐಟಮ್ಸ್ಗಳು ಇರುತ್ತೆ. ಬ್ಯಾಗ್ ಎಲ್ಲ ತಗೋಬೇಕು, ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ. ಬ್ಯಾಗ್ ತಗೋಬೇಕಾ ಸನಮ್ಮ? ನೋಡಿ, ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಎಲ್ಲ ತಗೊಳ್ಳಿ. ನಿಮ್ಗೆ ಏನೇನು ಥಿಂಗ್ಸ್ ಬೇಕು, ಯಾವ್ಯಾವ ಡ್ರೆಸ್ಸಸ್ ಬೇಕು, ಎಲ್ಲಿಗೆ ಹೋಗ್ಬೇಕಂತಾನೆ ಗೊತ್ತಾಗಲ್ಲ ಇಷ್ಟೊಂದು ಕಲೆಕ್ಷನ್ಸ್ ಇದ್ರೆ. ಕನ್ಫ್ಯೂಸ್ ಅಲ್ವಾ? ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಈ ತರ ಜಾಗಕ್ಕೆ ಬಂದಾಗ ಯಾವ್ದು ತಗೋಬೇಕು ಕಲೆಕ್ಷನ್ಸ್ ಅಂತ ಗೊತ್ತಾಗೋದಿಲ್ಲ. ನೋಡಿ, ಅಷ್ಟು ಕಲೆಕ್ಷನ್ಸ್ ಎದುರುಗಡೆ ಇರುತ್ತೆ. ಹುಡುಗರಿಗೂ ಅಷ್ಟೇ, ಹುಡುಗಿರಿಗೂ ಅಷ್ಟೇ. ಏನ್ ತಗೋತೀಯಮ್ಮ? ಹೋಗ್ಲಿ, ಇವಾಗ ಏನ್ ಹುಡುಕ್ತಿದ್ದೀರಾ? ಫಸ್ಟ್ ತಗೊಳ್ಳೋದಕ್ಕೆ ಡ್ರೆಸ್ ಹತ್ರನೇ ಹೋಗೋದು. ಓಡಾಡ್ತಿದೀವಿ ಎಲ್ಲಿಗೆ ಹೋಗ್ತಿದೀವಿ ಅಂತ ನಿಜಾನ ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಎಷ್ಟು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಅಂಡರ್ ವೇರ್ ವರ್ಲ್ಡ್ ಅಂತ. ಏನಿದು ನೋಡಿ ಅಲ್ಲಿ ಎಷ್ಟು ದೊಡ್ಡದಾಗ ಹಾಕಿದ್ದಾರೆ ನೋಡಿ ಬೋರ್ಡ್, ಅಂಡರ್ ವೇರ್ ವರ್ಲ್ಡ್. ಅಯ್ಯಪ್ಪ. ಸನುಮಾ, ನೋಡ್ಕೊಂಡ್ ಬರೋಣ ಹೋಗಿ, ನನಗೂ ತಗೋಬೇಕು. ನೋಡಿ, 99 ರುಪೀಸ್ಗೆ ಎಂತೆಂತ ಟಾಪ್ಸ್ ಇದೆ ನೋಡಿ. ಶಾಕ್ ಆಗಿ ಹೋಗ್ತೀರಾ ಹುಡುಗಿರು ಏನಾದ್ರು ನೋಡಿದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಶಾಕ್ ಆಗಿ ಹೋಗ್ತೀರಾ ಬೆಂಗಳೂರಲ್ಲಿ. ಸಣ್ಣವ್ರು ನೋಡಿ ಶಾಕು. ನಮ್ಮೂರಲ್ಲಿ ಈ ತರ ಎಲ್ಲ ಸಿಗೋದೇ ಇಲ್ಲ. 99 ರುಪೀಸ್ಗೆಲ್ಲ ಸಿಗುತ್ತಾ? ನಿಜವಾಗ್ಲೂ ಸಿಗುತ್ತೆಮ್ಮ, ಅದಕ್ಕೆ ಶಾಕ್ ನಾನು. ಹುಷಾರ್ ಮುನ್ನ ನೋಡ್ಕೊಂಡು ಹೋಗಿ. ನಾವ್ ಈ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಏನೇನ್ ಶಾಪಿಂಗ್ ಮಾಡ್ತೀವಿ ಅಂತ ಅಂದ್ರೆ ಅದನ್ನೆಲ್ಲ ನಾವು ನಿಮ್ಗೆ ಕ್ಲಿಯರ್ ಆಗಿ ಮನೇಲಿ ಹೋಗ್ಬಿಟ್ಟು ತೋರಿಸ್ತೀವಿ ಅಲ್ವಾ ಅಮ್ಮ? ಹೌದು. ಇಲ್ಲಿ ರಶ್ ಅಲ್ಲಿ ತೋರ್ಸೋದಕ್ ಆಗಲ್ಲ, ಮತ್ತೆ ಶಾಪಿಂಗ್ ಮಾಡೋ ಬಿಸಿಯಲ್ಲಿ ಇರ್ತೀವಿ. ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಒಂದೇ ಸರಿ ಮನೇಲಿ ಹೋಗಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀವಿ. ಮತ್ತೆ ಯಾವ್ದು ಎಷ್ಟೆಷ್ಟು ರೂಪಾಯಿ ಆಯ್ತು ಅಂತ ಕೂಡ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ತುಂಬಾ ಚೀಪ್ ಪ್ರೈಸ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಸಿಗ್ತಾ ಇದೆ ನೋಡಿ. ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಎಲ್ಲ. ನೋಡಿ, ಸಣ್ಣವರು ಫುಲ್ ಕನ್ಫ್ಯೂಸ್ ಆಗಿ ಎಲ್ಲಿ ಏನೇನು ತಗೋಬೇಕು ಅಂತ ನೋಡ್ತಿಲ್ಲ. ಫಸ್ಟ್ ಒಂದೊಂದ್ ಕಡೆ ನೋಡ್ಕೊಂಡು ಬರೋಣ, ಆಮೇಲೆ ಒಟ್ಟಿಗೆ ತಗೋಬಹುದು ಅಂತ ಅಲ್ಲ ಸನಮ? ಹೌದು, ಹೇಳಿ ಅದನ್ನ. ಹೌದು, ಫಸ್ಟ್ ಎಲ್ಲ ನೋಡ್ಕೊಂಡು ಬರೋಣ ಆ ಸೈಡ್ ಇಂದ, ಎಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ತಗೊಳ್ಳೋಣ. ಓಕೆ, ನೋಡಿ, ಇನ್ನು ನಿಧಾನವಾಗಿ ನೋಡಿ. ಇವತ್ತಿನ ದಿನ ಪೂರ್ತಿ ಶಾಪಿಂಗ್ಗೆ, ಓಕೆನಾ? ಸರಿ, ಆಯ್ತು.
ಅಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಜೀನ್ಸು. ಚೆನ್ನಾಗಿದೆ ವಾವ್. ಜಸ್ಟ್ 200 ರುಪೀಸ್ ಅಷ್ಟೇನಾ? ಮೀಶೋಗಿನ್ನ ಪರವಾಗಿಲ್ವಲ್ಲಪ್ಪ ಈ ಕಮರ್ಷಿಯಲ್ ಸ್ಟ್ರೀಟೇ. ಬಟ್ ಮೀಶೋದಲ್ಲಿ ಬ್ರ್ಯಾಂಡೆಡ್ ಇರಲ್ಲ, ಇಲ್ಲಿ ಬ್ರ್ಯಾಂಡೆಡ್ ಕಮ್ಮಿ ಸಿಗ್ತಿರುತ್ತೆ. ಹೀಲ್ಸ್ ಇರಬೇಕು. ನೋಡಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಈ ಜಾಗದಲ್ಲಿ ಬರೀ ಸ್ಲಿಪ್ಪರ್ಸ್ ಶೂಸ್ಗಳೇ ಇರೋದು, ಹುಡುಗಿರ್ದು. ಎರಡು ಕಡೆ ಇಬ್ರದ್ದು ಸಿಗುತ್ತಲ್ಲ, ಹುಡುಗಿರ್ದು ಇಬ್ರದ್ದು ಸಿಗುತ್ತೆ. ಈ ಸೈಡ್ ಆಯ್ತಾ ಮುಗೀತಾ? ಅಲ್ಲ ಮುಗೀತಾ ಇದೆ. ನಿಮಗೆ ಅದ್ರ ಆ ಯಾವ್ದು ಸೈಡ್ ಸೆಲೆಕ್ಟ್ ಹೋಗೋಣ ಆಗಿಲ್ಲ? ಬನ್ನಿ. ಇವಾಗ ಈ ಸೈಡ್ ನೋಡ್ಕೊಂಡ್ ಬಂದಿದ್ವಿ, ಇವಾಗ ಈ ಸೈಡ್ ನೋಡ್ಕೊಂಡು ಹಂಗೆ ಹೋಗೋಣ. ಎಲ್ಲ 150, 100, 200 ರುಪೀಸ್, 300 ರುಪೀಸ್ ಕಮ್ಮಿ ಬೆಲೆಗೆ ಸಿಗುತ್ತೆ. ಇದನ್ನೇ ನಾವು ಮಾಮೂಲಿ ಶಾಪಲ್ಲಿ ತಗೊಂಡ್ರೆ 800, 900 ಅದು ನಿಜ ಅಲ್ವಾ? ಹೌದು. ನೋಡಿ ನಮ್ಮ ಇಂಡಿಯಾದವರೇ ಇಲ್ಲಿ ಅಷ್ಟೇನು ಜನ ಇಲ್ಲ, ಫಾರಿನ್ ಅವರು ಕೂಡ ಬಂದಿದ್ದಾರೆ ಕಮರ್ಷಿಯಲ್ ಸ್ಟ್ರೀಟ್ಗೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಫಾರಿನ್ ಅವರು ಬಂದ್ಬಿಟ್ಟಿದ್ದಾರೆ ನೋಡಿ, ಅವರೆಲ್ಲ ವಿಡಿಯೋ ತಗೋತಾ ಇದ್ದಾರೆ. ಏನು ಇಷ್ಟು ಚೀಪ್ ಪ್ರೈಸ್ಗೆ ಸಿಗ್ತಾ ಇದೆಯಲ್ಲ ಇಲ್ಲಿ ಅಂತ. ಲ್ಯಾಂಗ್ವೇಜ್ ಗೊತ್ತಿಲ್ಲದಿರೋರೇ ಬಂದ್ಬಿಟ್ಟಿದ್ದಾರೆ ಹೌದು. ನಮ್ಮ ಬ್ಯಾಂಗ್ಳೂರಿಗೆ. ಈ ಸೈಡ್ ಹೋಗೋಣ ಅಂತ. ನಡೀರಿ ಹೋಗೋಣ. ಹಾ? ಏನ್ ಅಲ್ಲಮ್ಮ ಗೊತ್ತಾ? ಏನ್ ಗೊತ್ತಾ ನಾನು ಹೇಳಿದ್ದು, ಹಾ, ಇವಾಗ ಫಾರಿನರ್ಸ್ ಎಲ್ಲ ಬರ್ತಿದಾರಲ್ವಾ ಇಲ್ಲಿ. ಹೌದು. ನಮ್ಮ ಸಬ್ಸ್ಕ್ರೈಬರ್ಸ್ ಕರ್ನಾಟಕದಲ್ಲೇ ಇರ್ತಾರೆ ಆಲ್ಮೋಸ್ಟ್. ಹಾ, ಅವ್ರು ಬೆಂಗಳೂರಿಗೆ ಬಂದ್ರೆ ಇಲ್ಲಿ ಒಳ್ಳೆ ಶಾಪಿಂಗ್ ಮಾಡ್ಬೋದು ತಾನೆ ಮಾಡ್ಬೋದು. ಕಮರ್ಷಿಯಲ್ ಸ್ಟ್ರೀಟಿಗೆ. ಪಕ್ಕ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತೀರಾ ಈ ಜಾಗಕ್ಕೆ ಬಂದ್ರೆ, ಯಾಕಂದ್ರೆ ಅಷ್ಟು ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಎಲ್ಲ. ಅಲ್ಲ ಚಪ್ಲಿ ಅನ್ನೋದಕ್ಕೆ ಸನುಮ ಚೊಪ್ಲಿ ಅಂತಾರೆ. ಏನಂತಾರೆ? ಚೊಪ್ಲಿ. ಯಾರು ನಿಮ್ಮ ಅಣ್ಣ? ಏನಕ್ಕೆ ಕರೆಕ್ಟಾಗಿ ಹೇಳ್ಕೊಡ್ಬೇಕು ತಾನೆ? ಏ ಅಣ್ಣ, ಅದು ಚೊಪ್ಲಿ ಅಲ್ಲ, ಚಪ್ಲಿ. ಚಪ್ಲಿನೇ ಹೇಳಿದ್ದು. ಶಾಪಿಂಗ್ ಮಾಡೋಕೆನೆ ಬಿಡಲ್ಲ ಅನ್ಸುತ್ತೆ ಈ ವೆದರ್. ನೋಡಿ ನೆನ್ನೆ ಮಳೆ, ಇವತ್ತು ಇವತ್ತು ಬಿಸಿಲು, ಇವತ್ತು ಸಂಜೆ ಅಷ್ಟ್ರಲ್ಲಿ ಮತ್ತೆ ಬಿಸಿಲು ಬರುತ್ತೆ, ಅಲ್ಲ ಮಳೆ ಬರುತ್ತೆ. ಸಣ್ಣವರು ಫೋನಿಗೆ ಒಂದು ಕವರ್ ತಗೊಂಡು ಹೆಂಗ್ ಶೈನಿಂಗ್ ಹೊಡಿತಿದೆ ನೋಡಿ. ಇಲ್ಲಿ ಫೋನ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಸಣ್ಣವ್ರ ಫೋನ್. ಇವಾಗ ಲುಕ್ಕು ತಗೊಳ್ಳಿ ಸನುಮ. ಯಾವ ಮಾಡಲ್ ಅದು? ಚೆನ್ನಾಯ್ತಾ? 15+. 15+. ನೆಕ್ಸ್ಟ್ 18 Pro Max ಚೆನ್ನಾಗಿದೆ. 18 ಬಿಡ್ತಾರ ಗ್ಯಾರಂಟಿ? ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಬಿಡ್ತಾರೆ. 18 ಬಿಡ್ತಾರ, 19 ಬಿಡ್ತಾರ? 18 ಬಿಡೋದು, 19 ತಗೋಬೇಕಂತಿದ್ದೀರಾ? ಹಾ ಹೌದು. ನೋಡಿ ಈ ಜಾಗದಲ್ಲಿ ನಮ್ಮ ಸಣ್ಣವ್ರಿಗೆ ತುಂಬಾ ಇಷ್ಟ ಆಯ್ತು ಡ್ರೆಸ್ಗಳು. ಟಾಪ್ ಹುಡುಕ್ತಾ ಇದಾರೆ. ಹಾ, ಏವಲ್ಲ ಡೌನ್ 1. ಹಾ, ಇಲ್ಲಿ ಇಷ್ಟ ಆಯ್ತಾ ಸನುಮ? ಚೆನ್ನಾಗಿದೆ, ನೋಡೋಣ ಇನ್ನ ಕಲೆಕ್ಷನ್ ಸಿಕ್ಕಿದ್ರೆ ತೆಗಿತೀನಿ. ಹಾ ನೋಡಿ ತುಂಬಾ ಕಲೆಕ್ಷನ್ಸ್ ಇದೆ, ವೆರೈಟಿ ಕಲೆಕ್ಷನ್ಸ್. ಈ ತರ ಪ್ಯಾಂಟ್ ಎಲ್ಲ ಚೆನ್ನಾಗಿರುತ್ತೆ ತಗೋತಾರೆ ಅಂತ ನೋಡಿ. ಈ ಒಂದು ಶಾಪಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಬಟ್ ಸೆಲೆಕ್ಟ್ ಮಾಡಿ ತಗೋಬೇಕು. ಸನಮ ಚೆನ್ನಾಗಿದೆಲ್ಲ ಕಲೆಕ್ಷನ್ಸು, ಚೆನ್ನಾಗಿದೆ. ಇಲ್ಲಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಫ್ರಾಕ್ಸ್ ಚೆನ್ನಾಗಿದೆ ಅಲ್ಲ, ಸಕ್ಕದಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಹಾ, ಫ್ರಾಕ್ ಇಷ್ಟ ಆಯ್ತು ನಂಗೆ. ಈ ತರ ಫ್ರಾಕ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಿಮ್ಗೆ ಯಾವ್ದಾವ್ದು ಇಷ್ಟ ಆಗುತ್ತೆ ನೀವ್ ಹೇಳಿ ಯಾವ ಕಲರ್ ಅಂತ. ಪ್ರಾಪರ್ ಆಗಿ ನೋಡಿ ಸನುಮ, ಆಮೇಲೆ ಕ್ಲಿಯರ್ ಆಗಿ ತೋರ್ಸೋಣ, ಸರಿನಾ? ಹಾ ಆಯ್ತು. ಫೈನಲಿ ಇಷ್ಟು ಶಾಪಿಂಗ್ ಮಾಡಿದ್ದಾರೆ, ಖುಷಿ ಆಗ್ತಿದೆ. ಬಟ್ ಬೆಳಿಗ್ಗೆಯಿಂದ ಇಷ್ಟೊತ್ತಾಯ್ತಲ್ವಾ, ಅಪ್ಪ ಇನ್ನ ಚೂಸ್ ಮಾಡಿ ಆಗಿಲ್ಲ ಅಲ್ವಾ, ಅದಕ್ಕೆ ಒಂಥರ ಆಗ್ತಿದೆ. ಆದ್ರೂ ಇಷ್ಟು ಶಾಪಿಂಗ್ ಮಾಡಿದಿರಲ್ಲ, ಇನ್ನ ಬೇಜಾನಿದೆ ಮಾಡೋಕೆ. ಜಯನಗರದಲ್ಲೂ ಮಾಡೋಣ ಆಯ್ತಾ? ಬನ್ನಿ ಹೋಗೋಣ. ಇಲ್ಲಿ ನೋಡಿ 10, ಬಟ್ ಇದು ತುಂಬಾ ಚಿಕ್ಕದು. ಅಲ್ಲಿ ನೋಡಿ ನಾನ್ ತಗೊಳ್ಳೋಂತ ಕ್ಲಿಪ್ಸಿಗೆ 20ನೇ. ಅದ್ ನೋಡಿ 40 ರುಪೀಸ್ ನಾನು ತಗೊಳ್ಳೋಂತ ಕ್ಲಿಪ್ಸಿಗೆ. ಗೌಡಿಗೆರೆನೆ ಬೆಸ್ಟ್ ಅನ್ಸುತ್ತೆ. ಬನ್ನಿ ಅಂಗಡಿಯವರು ಗ್ಲಾಸ್ ಮಾಡ್ಬಿಡಿ. ಹಾ, ಪೋಯ್ ಮೈನ್ ಕಮರ್ಷಿಯಲ್ ಸ್ಟ್ರೀಟ್ ಇದೇನೆ ನೋಡಿ, ಇಲ್ಲಿ ಕಾಣ್ತಿದೆ ಅಲ್ವಾ. ಇದೆಲ್ಲ ಟಾಪ್ ಲೆವೆಲ್ಸ್ ಡ್ರೆಸ್ಗಳು ಸಿಗೋದು, ಅಂದ್ರೆ ಬ್ರ್ಯಾಂಡೆಡ್ ಡ್ರೆಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಈ ಲೈನ್ ಪೂರ್ತಿ ಅದೇ ಪಕ್ಕದ ರೋಡು. ಆ ಕಡೆ ಎಲ್ಲ ಚೀಪ್ ಪ್ರೈಸು, ಈ ಕಡೆ ಟಾಪ್ ಎಂಡ್ ಪ್ರೈಸ್ಗಳೆಲ್ಲ ಸಿಗುತ್ತೆ ಇಲ್ಲಿ. ಇಲ್ಲೆಲ್ಲ ಬ್ರ್ಯಾಂಡೆಡ್ ಸಿಗೋದು. ಇವಾಗ ನಾವು ಮ್ಯಾಕ್ಸ್ ಬಂದಿದ್ದೀವಿ, ನೋಡೋಣ ಇಲ್ಲೇನು ಶಾಪಿಂಗ್ ಮಾಡ್ತೀವಿ ಅಂತ. ಫುಲ್ AC ಹಬ್ಬ. ಸನಮ ಹಾ, ಇಲ್ಲೇನು ಶಾಪಿಂಗ್ ಮಾಡ್ತೀರಾ? ನೋಡೋಣ ಇಲ್ಲಿ ಚೆನ್ನಾಗಿರೋದು ಸಿಕ್ಕಿದ್ರೆ ಮೇಲೆ ಅಲ್ವಾ. ಗೈಸ್, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇವಾಗ ಶಾಪಿಂಗ್ ಆಯ್ತು. ಯಪ್ಪ, ನಡೆದು ಫುಲ್ ಕಾಲೆಲ್ಲ ನೋವಾಗ್ತಿದೆ, ಅಷ್ಟು ಸುಸ್ತಾಗ್ತಿದೆ. ನಾನ್ ಬಿಟ್ಟಾಕಿ ಇವ್ರು ನೋಡಿ ಸುಸ್ತಾಗಿದ್ಯಾ? ಇವ್ರ ಹಿಂದೆ ನಡೆದು ನಮಗೂ ಸುಸ್ತಾಗ್ಬಿಟ್ಟಿದೆ. ಹೌದಾ? ಅಂದ್ರೆ ಸಣ್ಣವ್ರು ಚೆನ್ನಾಗಿರೋ ಕಲೆಕ್ಷನ್ಸ್ ಗಳೆಲ್ಲ ತಗೊಂಡ್ರು, ಪರವಾಗಿಲ್ಲ, ಒಂದ್ ರೇಂಜಿಗೆ ಶಾಪಿಂಗ್ ಮಾಡಿದ್ದಾರೆ. ಹಾ, ಅದೇ ಒಂದೇ ಕಡೆ ಸಿಗಲ್ಲ ಅಂತ ನಾನು ಮುಂಚೆನೆ ಹೇಳಿದ್ನಲ್ಲ ಸನುಮ. ಹೌದು. ನೋಡೋಣ ಇನ್ನು ಹಾ, ಜಯನಗರ್ಗೆ ಹೋಗೋಣ. ಹಾ, ನೆಕ್ಸ್ಟ್ ಫಸ್ಟ್ ಒಟ್ಟಿಗೆ ಏನಾದ್ರು ಹಾಕೊಂಡು ಸ್ವಲ್ಪ ಎನರ್ಜಿ ಬಂದ ನಂತರ ಜಯನಗರ ಹೋಗೋಣ. ಫಸ್ಟ್ ಊಟ ಏನಾದ್ರು ತಿನ್ನೋಣ, ಒಲಿಗೆ ಹೋಗೋಣ. ಹಾ, ಜಯನಗರಲ್ಲಿ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸದ್ಯಕ್ಕೆ ಕಮರ್ಷಿಯಲ್ ಸ್ಟ್ರೀಟ್ ಸಾಕು.
ಹೌದು ಯಪ್ಪ ಫುಲ್ ಸುಸ್ತಾಯ್ತು. ಇಲ್ಲಿ ಆಲ್ಮೋಸ್ಟ್ ಜಾಸ್ತಿ ಹುಡುಗರ ಕಲೆಕ್ಷನ್ಸ್ ಇಲ್ಲ, ಬರೀ ಹುಡುಗಿರ್ದು. ಹುಡುಗಿರಿಗೆ. ಎಲ್ಲೋದ್ರೂ ಹುಡುಗಿರ್ದೆ ಹುಡುಗಿರಂತೂ ಫುಲ್ ಮುಳುಗೋಗ್ಬಿಡ್ತೀರಾ. ನೋಡಿ ಎಷ್ಟು ಜನ. ಅಷ್ಟು ಕಲೆಕ್ಷನ್ಸ್, ಅಷ್ಟು ಜನ. ಹೌದು ನಾವು ಬಂದಾಗ ಇಷ್ಟು ಜನ ಇರ್ಲಿಲ್ಲ. ಇವಾಗ ಜನ ಆದ್ರು. ಹೊಸದಾಗಿ ಟ್ರೈ ಮಾಡ್ಬೇಕು ಅಂತ ಹೇಳಿ ಸ್ನೋ ಗೋಲಾನ ಟ್ರೈ ಮಾಡ್ತಾ ಇದೀವಿ. ಸಖತ್ತಾಗಿರುತ್ತೆ ಇದು, ಡಿಫ್ರೆಂಟ್ ಆಗಿ. ಯಾವ್ದು ಚೆನ್ನಾಗೈತೆ? ಎಲ್ಲ ಸ್ವೀಟ್ ಬೇಕಾದ್ರೆ ಸವರ್ ಬೇಕಾ, ಸ್ವೀಟ್ ಅಂಡ್ ಸವರ್ ಮಿಕ್ಸ್ ಬೇಕಾ? ಸ್ವೀಟ್ ಅಂಡ್ ಸಾಲ್ಟ್ ಮಿಕ್ಸ್ ಮಾಡಿ. ಸ್ವೀಟ್ ಅಂಡ್ ಸವರ್ ಮಿಕ್ಸ್ ಕಾಲಕಟ್ಟ ತಗೊಳ್ಳಿ. ಕಾಲಕಟ್ಟ, ರೆಡ್ ರೋಸ್, ಕಚ್ಚಿ ಜಾಸ್ತಿ ಹುಳಿ ಇರೋದು ಬೇಡ, ಸ್ವಲ್ಪ ಚೆನ್ನಾಗಿರೋದಾಗಿ. ಚೆನ್ನಾಗಿ ಮಾಡಿ, ಡಿಫ್ರೆಂಟ್ ಆಗಿರ್ಲಿ. ಡಿಫ್ರೆಂಟ್ ನೋಡಿ ಐಸ್ ಕ್ರೀಮ್ ಈ ತರ. ಮಿಕ್ಸ್ ಮಾಡಿದ್ರು ಪರವಾಗಿಲ್ಲ ಅಲ್ವಾ? ಸ್ನೋ ಅಲ್ಲ ಇದು, ಇಲ್ಲ ಸ್ಟಿಕ್ ಇದು. ಸ್ನೋ ಇಲ್ಲ ಇದು ನೋಡಿ ಲಾಸ್ಟ್ ಇದು ಸ್ನೋನಾ? ಇದು ಸ್ಟಿಕ್. ಪೇ ಆಯ್ತು. ನೋಡಿ ಫ್ಲೇವರ್ ಹಾಕೊಡ್ತಾರೆ. ಫಸ್ಟ್ ಟೈಮ್ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಸ್ಯಾಂಡಿ. ಬಟ್ ತಿಂದಿರ್ಲಿಲ್ಲ. ಸ್ನೋ ಸ್ಯಾಂಡಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ, ನೋಡೋಣ ಹೆಂಗಿರುತ್ತೆ. ಹೌದು ಫ್ಲೇವರ್ಸ್ ನೋಡಿ ಸ್ಟಿಕ್. ಫ್ಲೇವರ್ ಸ್ಮೆಲ್ ಸಕ್ಕದಾಗಿದೆ. ಹಾ ಎಷ್ಟು ಫ್ಲೇವರ್ಸ್ ಇದೆ ನೋಡಿ. ಟೇಸ್ಟ್ ಮಾಡಿ ಸರ್ ನಮ್ಮ. ವಾವ್ ಚೆನ್ನಾಗಿದೆ. ನೀವು ಹೆಂಗೈತೆ? ಅಲ್ವಾ ಡಿಫ್ರೆಂಟ್. ನೋಡಿ ಇವಾಗ ಮುನ್ನು ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ? ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ ತಾನೆ? ಚೆನ್ನಾಗಿ ತೊಳಿ. ಹಾ ಈ ಶೆಕೆಗೆ ಸಕ್ಕತ್ತಾಗಿರುತ್ತೆ ಅಲ್ವಾ? ತಿನ್ನಿ ತಿನ್ನಿ, ಕುಡಿರಿ ಕುಡಿರಿ. ಸಣ್ಣವ್ರು ನೋಡಿ ಬ್ಲೂ ಕಲರ್ ಫ್ಲೇವರ್ ಬೇರೆ ಹಾಕ್ಸ್ಕೊಂಡ್ರು. ಏನ್ ಫ್ಲೇವರ್ ಮಾದು ಇದು? ನೀಲಿ ಹಾಕಿರ್ತಾರ ಇಲ್ಲ, ಅದು ಬ್ಲೂ ರಾಸ್ಬೆರಿ ಫ್ಲೇವರ್. ಅದು ಫ್ಲೇವರಾ? ಇವ್ ನಗ್ತವ್ರು. ಹೋಗೋಣ ತಿನ್ಕೊಂಡೆ ಕುಡ್ಕೊಂಡೆ. ಬನ್ನಿ ಹೋಗೋಣ. ಪೇ ಮಾಡಿದ್ರಾ? ಹಾ ಪೇ ಮಾಡಿದೆ. ಬನ್ನಿ ನಿಮ್ ಫೇವ್ರೆಟ್ ಇದಿದೆ, ಟ್ವಿಸ್ಟರ್ ಬೇಕಾ? ಹಾ ಟ್ವಿಸ್ಟರ್ ಇಲ್ಲ ಬೇಡ, ನಾವ್ ಇವಾಗ ಬೇರೆ ಏನಾದ್ರು ಊಟ ತಿನ್ನ. ಆಲಿವ್ಸ್ ಹೋಗೋಣ. ಚಲೋ. ಇವಾಗ ಊಟ ಟೈಮ್ ಆಯ್ತು, ಊಟ ತಿನ್ನೋದಕ್ಕೆ ಹೋಗ್ತಾ ಇದೀವಿ. ಓ ಪಾರ್ಕಿಂಗ್ ಇಲ್ಲ ಆಯ್ತಾ? ನನ್ನ ಫೇವ್ರೆಟ್ ಆಲಿವ್ ಸ್ಟ್ರೀಟ್ ಫುಡ್ ಕೆಫೆ. ಯಾಕಂದ್ರೆ ಮಂಗಳೂರಲ್ಲಿ ಇದಕ್ಕೆ ಜಾಸ್ತಿ ಹೋಗ್ತಿದ್ದೆ. ಸೊ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು ಆಲಿವ್ಗೆ. ಬನ್ನಿ ಹೋಗೋಣ. ಫೇವ್ರೆಟ್ ತಗೋತೀನಿ ಇಲ್ಲಿ. ನೋಡಿ ಸ್ಟ್ರೀಟ್ ಕೆಫೆಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಏನೇನಿರುತ್ತೆ ಸ್ಪೆಷಲು. ಸಣ್ಣವರ ಮೆಮೋರಿಯಬಲ್ ಅಂತೆ. ಇಲ್ಲಿ ಜಾಸ್ತಿ ತಿಂತಿದ್ರಂತೆ PG ಇದ್ದಾಗ. ನೋಡಿ ಸಿರಿಪನಾಥ್ ಬಂತು. ಟೇಸ್ಟ್ ನೋಡಿ ಅಣ್ಣ. ನೀವು ಟೇಸ್ಟ್ ನೋಡ್ತಾ ಇದ್ದಾರೆ. ಚಿಕನ್ ಅಲ್ವಾ ಇದು? ಹಾ ಚೆನ್ನಾಗಿದ್ಯಾ? Super. ನನ್ನ ಫೇವ್ರೆಟ್ ಇದು. ನೋಡಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಲೇಸ್ ಶವರ್ಮ. ಸಣ್ಣ ತಿಂತಾ ಇದ್ದಾರೆ. ಸಣ್ಣಮ್ಮ ನೀವು ಮಂಗಳೂರಲ್ಲಿ ಇದ್ದಾಗಿ ತಿಂತಿದ್ರಾ? ನೋಡಿ ಲೇಸ್ ಇರುತ್ತೆ ಒಳಗಡೆ, ಲೇಸ್ ಶವರ್ಮ. ನಾನು ಫಸ್ಟ್ ಟೈಮ್ ಕೇಳಿದ್ದು. ಟೇಸ್ಟ್ ಮಾಡಿ ಚೆನ್ನಾಗಿದೆ. ತಿನ್ನಿ ಮಾಡೋಣ. ಸೂಪರ್ ಮಾ, ಸಗದಾಗಿದೆ. ನೋಡಿ ಕೂತು ನಿದ್ದೆ ಮಾಡಿದ್ದಾನೆ. ಎಂತ ನಿದ್ದೆ, ತಿನ್ಕೊಂಡಿದ್ದ ಇವಾಗ ತಾನೆ. ಪ್ಲೇಟ್ ಖಾಲಿ ಮಾಡಿ ಹಂಗೆ ನಿದ್ದೆ. ಅಯ್ಯೋ ಗೈಸ್, ಇವಾಗ ಊಟ ಎಲ್ಲ ಮಾಡಿ ಆಯ್ತು. ಅಂದ್ರೆ ಒಲಿವ್ಸ್ ಅಲ್ಲೆಲ್ಲ ತಿಂದ್ವಿ. ಜಯನಗರ್ ಹೋಗಿ ಮನೆಗೆ ಹೋಗೋಣ. ಹಾ ಅದೇ ಫಸ್ಟ್ ಜಯನಗರ ಹೋಗೋಣ. ನೋಡಿ ಗೈಸ್, ಬೆಂಗಳೂರಲ್ಲಿ ಎಷ್ಟು ಜೋರು ಮಳೆ ಅಂದ್ರೆ ಅಪ್ಪ, ಸಂಜೆ ಆದ್ರೆ ಸಾಕು ಜೋರು ಮಳೆನೆ ಬಂದ್ಬಿಡುತ್ತೆ. ನೋಡಿ ಇಲ್ಲೆಲ್ಲ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ, ಅಷ್ಟು ಜೋರು ಮಳೆ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಬರೋ ಅಷ್ಟರಲ್ಲಿ 8:30 ಆಯಿತು. ಹಾಗೆ ಜಯನಗರ ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಶಾಪಿಂಗಿಗೆ. ಬಟ್ ಅಲ್ಲಿಗೆ ಕೂಡ ಹೋಗ್ಲಿಕ್ಕೆ ಆಗಿಲ್ಲ, ಯಾಕಂದರೆ ಮಳೆ ಬೇರೆ ಬಂದಿತ್ತಲ್ವಾ. ಸೊ ಅದಕ್ಕೆ ಅಲ್ಲಿಗೆ ಬೇರೆ ಹೋಗೋಕ್ಕಾಗಿಲ್ಲ. ಇವತ್ತು ಏನೇನು ಪರ್ಚೇಸ್ ಮಾಡಿದ್ವಿ ಮತ್ತು ಎಷ್ಟೆಷ್ಟು ಅದಕ್ಕೆ ಅಂದರೆ ಮನಿ ಖರ್ಚಾಯಿತು ಅದನ್ನೆಲ್ಲ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀವಿ. ಓಕೆನಾ? ಮುನೋ ಬನ್ನಿ, ಫಸ್ಟ್ ಬ್ಯಾಗ್ ತಗೊಂಡು ಬನ್ನಿ. ಎಲ್ಲ ಏನೇನು ಪರ್ಚೇಸ್ ಮಾಡಿದ್ವಿ ಎಲ್ಲ ತೋರ್ಸೋಣ. ಇವಾಗ ತಾನೇ ಬಂದು ಫ್ರೆಶ್ ಅಪ್ ಆದ್ವಿ ಗೈಸ್. ಅಪ್ಪ ಫುಲ್ ಟಯರ್ಡ್ ಆಗೋಯ್ತು, ಕಾಲೆಲ್ಲ ನೋಯ್ತಿದೆ. ಮುನು ಕಾಲು ನೋಯ್ತಿಲ್ವಾ? ಹೆವಿ. ನೋಡಿ ಬ್ಯಾಗು ಕೂಡ ತಗೊಂಡ್ವಿ. ಇದು ಫಸ್ಟ್ ಇದೆ, ಈ ಬ್ಯಾಗ್ ತಗೊಂಡ್ವಿ. ಹಾ ಯಾವ ಬ್ಯಾಗ್ ಗೊತ್ತಾ ಇದು? VIP ಅಲ್ವಾ? ಹಾ VIP, ಅದರ ನೇಮೇ VIP ಬ್ಯಾಗ್. ನೋಡಿ ಬ್ರ್ಯಾಂಡು, ಬಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಡಿಸ್ಕೌಂಟ್ ಅಲ್ಲಿ ಇತ್ತು, ತಗೊಂಡ್ವಿ. ಅಂದ್ರೆ ಹಾ ಇದರ ರಿಯಲ್ ಪ್ರೈಸ್ ಬಂದ್ಬಿಟ್ಟು 12,000 ಎಷ್ಟೋ ಇತ್ತಾಯ್ತಾ. ಬಟ್ ನಮಗೆ ಡಿಸ್ಕೌಂಟ್ ಆಗಿ ಎಷ್ಟು 4,000 ಹತ್ರ ಅಲ್ಲ ಮುನು? ಹೌದು. ಹಾ 4,000ಗೆ ಸಿಕ್ತು. ಚೆನ್ನಾಗಿದೆ. ನೋಡಿ ಏನೇನ್ ಪರ್ಚೇಸ್ ಮಾಡಿದ್ವಿ ಅದನ್ನ ತೋರ್ಸೋಣ. ಬ್ಯಾಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಎಷ್ಟಾಯ್ತು ಮಾ? ಯಾವ್ದಕ್ಕೆ? ಇದಕ್ಕೆ ಅಮೌಂಟ್ ಅದೇ 4,000 ಇಯರ್ ಆಯ್ತು. 12,000 ರಿಯಲ್ ಪ್ರೈಸ್. 12,000 ಇದಿದ್ದು, ಡಿಸ್ಕೌಂಟ್ 4,000 ಇತ್ತು. ಓ ಬೆಸ್ಟ್ ಅಂತ ಅನ್ನಿಸ್ತು ಇಬ್ರಿಗೂ ಕೂಡ, ಅದಕ್ಕೆ ತಗೊಂಡ್ವಿ. ಅಂದ್ರೆ ಮಲೇಷಿಯಾಗ ನಾವು ಹೋಗ್ತಿದೀವಲ್ವಾ, ಅಲ್ಲಿ ಕ್ಯಾರಿ ಮಾಡೋದಕ್ಕೆ ನಮ್ಮ ಹತ್ರ ಕ್ವಾಲಿಟಿ ಬ್ಯಾಗ್ ಯಾವ್ದು ಇರ್ಲಿಲ್ಲ, ಒಂದು ಬ್ರ್ಯಾಂಡ್ ಬ್ಯಾಗ್ ಯಾವ್ದು ಇರ್ಲಿಲ್ಲ.
ಫಸ್ಟ್ ಟೈಮು ಬ್ರ್ಯಾಂಡ್ ಬ್ಯಾಗ್ ತೆಗ್ದಿರೋದು. ಅಂದ್ರೆ ಇವಾಗ ನೆಕ್ಸ್ಟ್ ಫ್ಯೂಚರಿಗೂ ಬೇಕಾಗುತ್ತೆ ತಾನೇ ಮೋನು ಹೌದು, ನಮ್ಗೆ ನಿಜ. ಔಟ್ಸೈಡ್ ಹೋದಾಗ, ಅದಕ್ಕೋಸ್ಕರ ಇದನ್ನೇ ಫಸ್ಟ್ ಇದೇ ತೋರ್ಸೋಣ ಬಿಡಿ. ಇದ್ ನೋಡಿ ಕ್ಯೂಟ್ 2 ಬ್ಯಾಗ್ ತಗೊಂಡಿದೀನಿ. ಏನಕ್ಕೆ ತಗೊಂಡಿದೀನಿ ಗೊತ್ತಾ ಮೋನು? ಗೊತ್ತು, ಬ್ರಷ್ ಮತ್ತೆ ಸೋಪು ಹಾ, ಅದು ಹಾಕೊಳ್ಳೋದಕ್ಕೆ, ಇನ್ನೊಂದು ಮೇಕಪ್ ಪ್ರಾಡಕ್ಟ್ಸ್ ಹಾಕೊಳ್ಳೋದಕ್ಕೆ. ಸೂಪರ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ. ಅಂದ್ರೆ ಏನ್ ಗೊತ್ತಾ, ಡೈರೆಕ್ಟ್ ಆಗಿ ನಂಗೆ ಅದ್ ಲಗೇಜ್ ಒಳಗಡೆ ಇಡೋಕೆ ಇಷ್ಟ ಇಲ್ಲ ಆಯ್ತಾ, ಸೊ ಅದಕ್ಕೋಸ್ಕರ ಈ ತರ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತಲ್ವಾ. ಹಾ ಹೌದು, ಎಕ್ಸ್ಟ್ರಾ ಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಇದು ತಂದಿದೀವಿ. ಆದ್ರೂ ಸಣ್ಣವರಂತೂ ಡ್ರೆಸ್ ಕಲೆಕ್ಷನ್ ಸಕ್ಕದಾಗಿ ತಗೊಂಡಿದ್ದಾರೆ. ಅದು ನಿಮ್ಮಿಂದ ನೀವು ಚೂಸ್ ಮಾಡಿದ್ರಲ್ಲ. ನಂಗೆ ಏನ್ ಗೊತ್ತಾ, ನಾನು ತಗೋತೀನಿ, ಸ್ವಲ್ಪ ಚೂಸ್ ಮಾಡಿದೆ. ನಂಗೆ ನಾನ್ ತಗೋತೀನಿ ಮುನು, ತಗೊಂಡಾಗ ನಂಗೆ ನೀವ್ ಹೇಳ್ಬೇಕು ಇದು ಓಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಹೇಳಿದ್ರೆ ಮಾತ್ರ ನಂಗೆ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಾಂದ್ರೆ ಅಯ್ಯೋ ಹಂಗಂತಲ್ಲ, ನಾನೇನು ಗೊತ್ತಾ ಒಂದೊಂದ್ಸಲಿ ಹೇಳಲ್ಲ, ಹಾ. ನಿಮ್ಗೆ ಒಂದ್ ಇಷ್ಟ ಆಗಿರುತ್ತೆ, ನನಗೋಸ್ಕರ ಅಂತ ಒಂದು ಪ್ರಾಡಕ್ಟ್ ಚೇಂಜ್ ಮಾಡ್ಕೋತೀರಾ. ಅಯ್ಯೋ ಆ ತರ Dress ನಂಗೆ change ಮಾಡ್ತೀನಿ. ಬೇಜಾರಾಗಲ್ಲಪ್ಪ. ಅದಕ್ಕೆ ನೀವ್ ಏನ್ ಇಷ್ಟ ಪಡ್ತೀರಾ ಅದು ನೀವು ತಗೊಳ್ಳಿ. ನಿಮ್ಗೆ ಏನ್ ಇಷ್ಟ ಆಗುತ್ತೆ, ಅದು ಚಿಕ್ಕ ವಸ್ತುನೇ ಆಗಿರ್ಲಿ ದೊಡ್ಡ ವಸ್ತುನೇ ಆಗಿರ್ಲಿ ತಗೊಳ್ಳಿ. ಬಟ್ ಏನ್ ಗೊತ್ತಾ, ಇಷ್ಟ ಪಡೋದು ಓಕೆ, ನಾನು ಇಷ್ಟ ಪಡೋದನ್ನ ತೆಗಿತೀನಿ. ಬಟ್ ನೀವು ನನ್ ಗಂಡ ಅಲ್ವಾ, ನೀವು ನಾನು ಈ ತರ ಇರ್ಬೇಕು ಅಂತ ನಿಮ್ಗೊಂದು ಆಸೆ ಇರುತ್ತೆ, ಸೊ ಅದಕ್ಕೋಸ್ಕರ. ಇದ್ ನೋಡಿ ಇಲ್ಲಿ ತೆಗ್ದಿದ್ದು ಎಲ್ಮಾ ಇದು ಸ್ಟೈಲ್ ಯೂನಿಯನ್ ಮಾಲಿಗೆ ಹೋಗಿದ್ವಿ, ಬಟ್ ಅಲ್ಲಿ ವಿಡಿಯೋ ತೆಗಿಯೋಕೆ ಆಗಿರ್ಲಿಲ್ಲ, ಯಾಕಂದ್ರೆ ಇವ್ರ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಗಿತ್ತು. ಅದಕ್ಕೋಸ್ಕರ ಸ್ಟೈಲ್ ಯೂನಿಯನ್ಗೆ ಹೋಗಿದ್ವಾ. ಅಲ್ಲಿಂದ ನೋಡಿ ಇದು ನಾರ್ಮಲ್ ಶರ್ಟ್ ತರ ತೆಗ್ದಿದ್ದೀನಿ. ಪುಲೋವರ್ ತರ ಇರುತ್ತೆ, Pullover, ಮತ್ತೆ ವಿತ್ ಶರ್ಟ್ ಕ್ಯಾಪ್ ಚೆನ್ನಾಗಿದೆ. ಚೆನ್ನಾಗಿದೆಲ್ಲ. ಓವರ್ ಸೈಜಾ? ಓವರ್ ಸೈಜ್ ಟಿ ಶರ್ಟ್, ಓವರ್ ಸೈಜ್ ಶರ್ಟ್. ಶರ್ಟ್ ಓಕೆ, ಇದು ಒಂದು ಫಸ್ಟ್ ಡ್ರೆಸ್. ಅದು ನೆಕ್ಸ್ಟ್ ಇದ್ ತರ್ಸಿ. ಆಕ್ಚುಲಿ ನಾವೆಲ್ಲ ಡ್ರೆಸ್ ತೆಗಿಲಿಕ್ಕೆ ಹೋಗಿ ಇದನ್ನ ನಾನೇ ಚೂಸ್ ಮಾಡಿದ್ದು ಸಣ್ಣವರಿಗೆ. ಕಲರ್ ಈ ತರ ಕಲರ್ ಸಣ್ಣವ್ರ ಹತ್ರ ಇಲ್ಲ, ಫಸ್ಟ್ ಟೈಮ್ ಈ ತರ ಕಲರ್ ಹಾಕೋತಾ ಇರೋದು. ಮತ್ತೆ ಮಲೇಷ್ಯಾದಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಇದೊಂಥರ ಡಿಫ್ರೆಂಟ್. ಇದಕ್ಕೆ ಲಂಗ ತರ ಏನಾದ್ರು ಹಾಕೋಬಹುದು, ಫ್ರಾಕ್ ತರ. ವೈಟ್ ಕಲರ್ ಸ್ಕರ್ಟ್ ಬರುತ್ತಲ್ವಾ, ಸಕ್ಕದಾಗಿ ಕಾಣಿಸುತ್ತೆ ಇದಕ್ಕೆ. ಇಲ್ಲಾಂದ್ರೆ ಜೀನ್ಸ್ ಪ್ಯಾಂಟ್ ಹಾಕೋಬಹುದು, ಇಲ್ಲಾಂದ್ರೆ ಶಾರ್ಟ್ ಜೀನ್ಸ್ ಬರುತ್ತೆ ಗೊತ್ತಾ. ಎಷ್ಟು ರೂಪಾಯಿ ಆಯ್ತು ಇದು? ಇದು 450 ಮುನು. ಇದು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತೆಗ್ದಿತ್ತಾನೆ. ಹಾ, ಆಲ್ಮೋಸ್ಟ್ ಎಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತೆಗ್ದ್ವಿ. ಇದಕ್ಕೇನ್ ಗೊತ್ತಾ, ಜೀನ್ಸ್ ಸ್ಕರ್ಟ್ ಬರುತ್ತೆ ಗೊತ್ತಾ, ಅದು ಚೆನ್ನಾಗಿ ಕಾಣಿಸುತ್ತೆ. ನೀವ್ ಅನ್ಕೊಬಹುದು ಮಲೇಷ್ಯಾಗ ಹೋಗ್ತಿದ್ದಾರೆ, ಏನ್ ಇವ್ರು ರೋಡ್ ಸೈಡ್ ಅಲ್ಲಿ ತೆಗಿತಾ ಇದಾರೆ ಅಂತ ಡ್ರೆಸ್ಸಸ್ ನ. ಬಟ್ ನಿಮ್ಗೆ ಗೊತ್ತಿಲ್ಲ, ಈ ಶಾಪ್ ಅಲ್ಲೆಲ್ಲ ತೆಗಿಯೋದಕ್ಕಿಂತ ಬೆಟರ್ ಅಂತ ಅಂದ್ರೆ ರೋಡ್ ಸೈಡೇನೆ ಅಲ್ವಾ ಅಮ್ಮ? ಹೌದು, ಬಟ್ ಆಲ್ಮೋಸ್ಟ್ ನಾವು ರೋಡ್ ಸೈಡು ತೆಗ್ದಿದೀವಿ, ಮಾಲ್ ಅಲ್ಲೂ ತೆಗ್ದಿದೀವಿ, ಮಾಲ್ ಅಲ್ಲೂ ತೆಗ್ದಿದೀವಿ, ಮತ್ತೆ ಶೋರೂಮ್ಸ್ ಅಲ್ಲೂ ತೆಗ್ದಿದೀವಿ. ಹೌದು, ಒಳ್ಳೊಳ್ಳೆ ಬ್ರ್ಯಾಂಡ್ ನ ಅಲ್ಲೂ ತಗೊಂಡಿದೀವಿ, ಸ್ವಲ್ಪ ಕಲೆಕ್ಷನ್ಸ್ ನ ಔಟ್ ಸೈಡ್ ತಗೊಂಡಿದೀವಿ. ಅಂದ್ರೆ ಬ್ರ್ಯಾಂಡು ಇದೆ, ಬ್ರ್ಯಾಂಡ್ ಡ್ರೆಸ್ಸಸ್ ಇದೆ, ಮತ್ತೆ ಲೋಕಲ್ ಡ್ರೆಸ್ಸಸ್ ಇದೆ. ಇದು ತೆಗೆದ್ವಲ್ಲ, ಇದು ಬ್ರ್ಯಾಂಡ್. ಇದೆಷ್ಟು ಮಾ? ಅದು ಎಷ್ಟು 699 700 ಏನೋ ಆ ತರ. ಇದು ಸಿಂಪಲ್ ಬ್ರ್ಯಾಂಡ್. ಇದು ಮಾಲ್ ಅಲ್ಲಿ ತೆಗ್ದಿದ್ದು. ಇದು ಒಳ್ಳೆ ಕ್ವಾಲಿಟಿ ಇದೆ. ಹೌದು, ಇದು ಅಷ್ಟೇ ಕ್ವಾಲಿಟಿ ಇದೆ, ಬಟ್ ಆದ್ರೆ ಅದು ಮಾಲ್ ಅಲ್ಲಿ ತೆಗ್ದಿದ್ದಲ್ಲ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತೆಗ್ದಿದ್ದು. ಚೆನ್ನಾಗಿದ್ಯಾ ಇದು ಹೇಳಿ. ಬ್ಯಾಕ್ ಸೈಡ್ ಈ ತರ ಬರುತ್ತೆ ನೋಡಿ, ಈ ತರ ಬರುತ್ತೆ. ಫ್ರಂಟ್ ಸೈಡ್ ಈ ತರ, ಆಯ್ತಾ? ನೋಡಿ, ಇದು ನಾನೇ ಚೂಸ್ ಮಾಡಿದ್ದು. ಸಣ್ಣವ್ರಿಗೆ ಸಕ್ಕದಾಗಿ ಕಾಣುತ್ತೆ, 100ಗೆ 200%. ಹಾ, ಚೆನ್ನಾಗಿ ಕಾಣುತ್ತೆ ನೋಡಿ. ಈ ತರ ಸ್ಕರ್ಟ್, ಲಾಂಗ್ ಸ್ಕರ್ಟ್ ಮತ್ತೆ ಇದು ಈ ಕಲರು ಅಷ್ಟೇ ಸಣ್ಣವ್ರ ಹತ್ರ ಇರ್ಲಿಲ್ಲ. ನೋಡಿದ ತಕ್ಷಣ ಔಟ್ ಸೈಡ್ ಹಾಕಿತ್ತು, ಅಲ್ಲಿ ನೋಡಿದ ತಕ್ಷಣ ಹೇಳಿದೆ ಇದೇ ಬೇಕು ಅಂತ ಇವರು. ಇದು ಬೇಕು, ಇದ್ರಲ್ಲಿ ಬೇಕಾದ್ರೆ ಬೇರೆ ಬೇರೆ ಕಲರ್ಸ್ ಇರ್ಬೋದು ನೋಡಿ ಅಂತ ಅಂದೆ. 2 ಕಲರ್ಸ್ ಇತ್ತು ಅಷ್ಟೇ, ಅದ್ರಲ್ಲಿ ಇದು ತಗೊಳ್ಳಿ ಅಂತ ಅಂದೆ. ತುಂಬಾ ಕಮ್ಮಿ ಪ್ರೈಸ್ ಇದು. ಎಷ್ಟಮ್ಮ? ತುಂಬಾ ಕಮ್ಮಿ ಅಂದ್ರೆ 1300 1350 ಅಲ್ವಾ? 350 1350 ಫಿಕ್ಸ್ಡ್ ಪ್ರೈಸ್ ಇದು. ಫಿಕ್ಸ್ಡ್ ಪ್ರೈಸ್ ಇದು. ಚೆನ್ನಾಗಿತ್ತು, ಅಂದ್ರೆ ಕ್ವಾಲಿಟಿನೂ ಇದೆ, ಕ್ವಾಲಿಟಿ ಇದೆ. ಮತ್ತೆ 2 ಪೀಸ್ಗೆ 1350 ಕೊಡ್ಬೋದು, ಆರಾಮ್ಸೆ ಕೊಡಬಹುದು. ಅಂದ್ರೆ ಫುಲ್ ಸೆಟ್ ಅಲ್ಲ. ಚೆನ್ನಾಗಿದೆ. ಇದು ಚೆನ್ನಾಗಿದೆ. ನೀವ್ ಅಲ್ಲೇ ನಿಂತ್ಕೊಳ್ಳಿ, ನಾನೇ ಕೊಡ್ತೀನಿ. ಯಾಕೆ ಓಡಾಡ್ತೀರಾ? ಇದು ಮುನ್ನು ಚೂಸ್ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ನಾನೇ ಚೂಸ್ ಮಾಡಿದೀನಿ. ಇದು ಯಾವ ತರ ಅಂತ ಅಂದ್ರೆ ನಿಮ್ಗೆ ಇವಾಗ ಗೊತ್ತಾಗಲ್ಲ. ಇಲ್ಲಿಂದ ಇಲ್ಲಿವರೆಗೂ ನೆಟ್ಟೆಡ್ ಬರುತ್ತೆ, ಹಿಂಗ್ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೂ ನೆಟ್ಟೆಡ್ ಬರುತ್ತೆ, ಮತ್ತೆ ನಾನು ಹಾಕಿರೋ ತರ ಇದೆ. ಒಂದ್ ನಿಮಿಷ, ಏನಾಗಲ್ಲ. ಮತ್ತೆ ವಾಪಸ್ ಇಲ್ಲಿಂದ ಡೌನ್ ನೆಟ್ಟೆಡ್ ಬರುತ್ತೆ, ಇಲ್ಲಿಂಗ್ ಓಪನ್ ಇದೆ. ಚೆನ್ನಾಗಿದೆ. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ, ಬಟ್ ಸಕ್ಕದಾಗಿ ಕಾಣಿಸುತ್ತೆ ತಾನೇ. ಸೂಪರ್. ತಗೊಂಡಿರೋ ಪ್ರತಿಯೊಂದೊಂದು ಕಲರು ಸಣ್ಣವ್ರ ಹತ್ರ ಇಲ್ವೇ ಇಲ್ಲ, ಅದೇ ತೆಗ್ದಿರೋದು. ಫುಲ್ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾರೆ ಸಣ್ಣವರು ಮಲೇಷ್ಯಾಗ ಹೋಗ್ಬೇಕಾದ್ರೆ. ಅದಂತೂ ಕನ್ಫರ್ಮ್. ತಗೊಳ್ಳಿ. ಬಟ್ ಓವರಾಲ್ ಆಗಿ ಎಲ್ಲ ಮಲೇಷ್ಯಾಕ್ಕೆ ಅಂತಾನೆ ಎಲ್ಲ ತೆಗ್ದಿದ್ದು, ಸ್ವಲ್ಪ ಇಲ್ಲೂ ಡೈಲಿ ಯೂಸ್ಗೆ ಮತ್ತೆ ರೀಲ್ಸ್ ಮಾಡಕ್ಕೆ. ಹೌದು, ಬಟ್ ಇನ್ನ ತೆಗ್ದೇ ಇಲ್ಲ ಅಲ್ಲ ಡ್ರೆಸ್. ಇವಾಗ ಸ್ವಲ್ಪ ಅಷ್ಟೇ ತೆಗ್ದಿರೋದು, ಇನ್ನೂ ತೆಗಿಬೇಕು. ನೀವೇ ನೋಡಿದ್ರಲ್ಲ, ಒಂದ್ ಸ್ವಲ್ಪ ಕಲೆಕ್ಷನ್ಸ್ ಅಂದ್ರೆ ನಮ್ಗಿಷ್ಟ ಆಗೋ ತರ ತೆಗಿಯೋದು ತುಂಬಾ ಕಷ್ಟ ಅಲ್ವಾ ಅಮ್ಮ? ನಿಜವಾಗ್ಲೂ ಸಿಗಲ್ಲ. ತುಂಬಾ ಕಲೆಕ್ಷನ್ಸ್ ಇತ್ತು, ಯಾವ್ದು ತಗೋಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇತ್ತು. ಹೌದು, ಎಷ್ಟಿತ್ತು ಗೊತ್ತಾ?
ಮತ್ತೆ ನೀವು ಏನಾದರೂ ಹೊಸದಾಗಿ ನೀವೇನಾದರೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಿದ್ರೆ ಹುಷಾರಾಗಿರಿ, ಮತ್ತೆ ಚೆನ್ನಾಗಿ ಬಾರ್ಗಿನ್ ಮಾಡೋದನ್ನ ನೀವು ಕಲ್ತಿರ್ಬೇಕು. ಫ್ರಾಕ್ ತುಂಬಾ ಚೆನ್ನಾಗಿದೆ ಅಮ್ಮ. ನೋಡಿ ಇದು ಫ್ರಾಕ್, ಎಲ್ಲೋ ಫ್ರಾಕ್ ಚೆನ್ನಾಗಿದೆ. ಅಲ್ಲ ಬಾರ್ಗಿನ್ ಮಾಡಿಲ್ಲ ಅಂದ್ರೆ ಮೋಸ ಮಾಡ್ಬಿಡ್ತಾರಲ್ವಾ ಅಮ್ಮ? ಹೌದು, ಯಾರಾದ್ರೂ ಹೊಸೊಬ್ರು ಬಂದ್ರೆ, ಫಾರಿನರ್ಸ್ ಬಂದ್ರೆ ಏನ್ ಹೇಳ್ತಾರೆ ಗೊತ್ತಾ, 250 ಇರೋದ್ನ ಎಷ್ಟು ಹೇಳ್ತಾರೆ, 750. ಆ ತರ ಹೇಳ್ತಾರೆ. ನಮ್ಗೆ ಒಂದೊಂದನ್ನ ತುಂಬಾ ಜಾಸ್ತಿ ಹೇಳಿದ್ರು, ನಾವು ಗೊತ್ತಲ್ಲ ಆದಷ್ಟು ಕಮ್ಮಿ ಏನ್ ಮಾಡ್ಸಿದ್ವಿ. ಗೊತ್ತಾ, ಈ ಫ್ರಾಕಿಗೆ ಆ ಶಾಪಲ್ಲಿ ಇಷ್ಟು 850 ಅಂದ್ರ, ಅದೇ ಪಕ್ಕದ ಶಾಪಲ್ಲಿ ಸಿಮಿಲರ್ ಇತ್ತು 450 ಅಂದ್ಬಿಟ್ರು. ಹೌದಾ? ಇದೆಷ್ಟು? ಇದು 850 ಹತ್ರ. ಬಟ್ ಕ್ವಾಲಿಟಿ ಇದೆ, ಕ್ವಾಲಿಟಿ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಕೊಡ್ಬೋದು. ಪರವಾಗಿಲ್ಲ ಬಿಡಿ, ಹೊಟ್ಟೆ ಹೊರ್ಕೋಬೇಡಿ. ಇಲ್ಲ ಅಂದ್ರೆ ಅಷ್ಟೊಂದು ಕೊಟ್ಬಿಡಿ ಅಂತ ಬೇಜಾರಾಗ್ತಿರುತ್ತಲ್ಲ, ಆತರ ಬೇಜಾರ್ ಮಾಡ್ಕೊಂಬೇಡಿ. ನೋಡಿ ಇದು ಇನ್ನೊಂದು, ಇದು ಸ್ವಲ್ಪ ಬಾಡಿ ಕಾನ್ ತರ ಬರುತ್ತೆ, ಮತ್ತೆ ಇಲ್ಲಿ ಫ್ರಂಟ್ ಈ ತರ ಜಿಪ್ ಇದೆ. ಎಷ್ಟು ಸನಮ್ಮ ಇದು? ಇದೆಷ್ಟು ಮರ್ತೋಗಿದ್ದೀನಿ ಮನು, ನಿಜವಾಗ್ಲೂ ಮರ್ತೋಗಿದ್ದೀನಿ. ಒಂದು 900 ಅನ್ಸುತ್ತೆ, 899 ಆ ತರ. ಸಣ್ಣವ್ರು ಈ ತರ ಜಾಸ್ತಿ ಹಾಕೊಳ್ಳಲ್ಲ, ಬಟ್ ರೇರ್ ಹಾಕೊಳ್ಳೋದು. ಅಂದ್ರೆ ಎಲ್ಲಾದ್ರೂ ಈ ತರ ದೂರ ಎಲ್ಲಾದ್ರೂ ಔಟ್ ಸೈಡ್ ಹೋದಾಗ ಹಾಕೋತಾರೆ ಅಷ್ಟೇ ಅಲ್ಲ ಸನಮ್ಮ? ಹೌದು, ಬಟ್ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗಿದು. ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಡಿಫ್ರೆಂಟ್ ಆಗಿದೆ. ಈ ತರ. ಈ ಕಲರ್ ಇಲ್ಲ ನನ್ನ ಹತ್ರ. ಅಂದ್ರೆ ಇವರು ಡಾರ್ಕ್ ಕಲರ್ ಈ ತರ ಹಾಕೊಂಡ್ರೆ, ಇವರು ಲೈಟ್ ಕಲರ್ ಅಲ್ವಾ, ಇವ್ರಿಗೆ ಸೂಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ನೀವು ವೈಟ್ ಇದ್ದೀರಲ್ಲ, ಸಖತ್ತಾಗಿ ಕಾಣುತ್ತೆ. ಈ ಕಲರು, ಬ್ಲ್ಯಾಕ್ ಕಲರು, ವೈಟ್ ಕಲರ್ ಚೆನ್ನಾಗಿ ಕಾಣಲ್ಲ ನಿಮ್ಗೆ. ವೈಟ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಕಲರ್ ಹಾಕಿದ್ರೆ ಅಂದ್ರೆ ನೀವು ವೈಟ್ ಇದ್ದೀರಲ್ವಾ, ಚೆನ್ನಾಗಿ ಕಾಣಲ್ಲ, ತುಂಬಾ ಓವರ್ ವೈಟ್ ಕಾಣಿಸ್ತೀರಾ. ಈ ತರ ಡಾರ್ಕ್ ಕಲರ್ ಹಾಕೊಂಡ್ರೆ ನೀವು ಸಖತ್ತಾಗಿ ಕಾಣಿಸ್ತೀರಾ. ಬೇಕಾದ್ರೆ ಕಮೆಂಟ್ ಮಾಡಿ ನೀವೇ, ಸಣ್ಣವರು ಡಾರ್ಕ್ ಕಲರ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರ, ಲೈಟ್ ಕಲರ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರ. ಸರಿ, ನೆಕ್ಸ್ಟ್ ತೋರ್ಸೋಣ. ಇದು ಓಕೆನಾ? ಅದು ಓಕೆ. ಇದು ಸುಮ್ನೆ ತೆಗ್ದಿರೋದು ನಾನು. ಇದು ಅಂದ್ರೆ ಇದ್ರ ಮೇಲೆ ಕೋಟ್ ತರ ವೇರ್ ಮಾಡೋದಕ್ಕೆ ಸಿಂಪಲ್ ಆಗಿ ತಗೊಂಡಿದ್ದು ಸುಮ್ನೆ, ಆಯ್ತಾ? ಇದಕ್ಕೆ ಎಷ್ಟು? 250 ಏನೋ, ಅಂದ್ರೆ 350. ಅದನ್ನ ನಾನು ಇದು ಮಾಡಿದ್ದೆ, ಬಾರ್ಗಿನ್ ಮಾಡಿದ್ರಾ? ಇದೆಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲೇ ತೆಗ್ದಿದ್ದು. ನಿಮ್ಗೆ ಬೆಸ್ಟ್ ಹೇಳ್ಬೇಕಂತ ಅಂದ್ರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ ಮತ್ತೆ ಬಾರ್ಗಿನ್ ಮಾಡ್ಬೋದು. ಒಂದೊಂದ್ ಕಡೆ ಫಿಕ್ಸ್ಡ್ ಪ್ರೈಸ್ ಇರುತ್ತೆ, ಬಟ್ ಅಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ ಕ್ವಾಲಿಟಿ. ಫಿಕ್ಸ್ಡ್ ಪ್ರೈಸ್ ಎಲ್ಲ ಹಾಕಿರ್ತಾರೆ, ಅಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಡ್ರೆಸ್ ಕಲೆಕ್ಷನ್ಸು ಚೆನ್ನಾಗಿರುತ್ತೆ. ನೀವು ನೋಡಿ ತಗೋಬೇಕು. ಬಟ್ ನಮ್ಗೆ ಇವತ್ತು ಎಷ್ಟು ಕಾಲು ನೋವು ಬಂತು ಅಂದ್ರೆ ತುಂಬಾ ಕಾಲು ನೋವು ಬಂತು. ನೋಡಿ, ಈ ಬ್ಯಾಗು ಕೂಡ ತಗೊಂಡಿದ್ದು, ಸಣ್ಣವ್ರಾಗ್ಲೇ ಇದ್ರಲ್ಲಿ ಏನೋ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದ್ ಬ್ಯಾಗ್ ಇಟ್ಟಿದ್ದೀನಿ, ಮಳೆ ಬಂತಲ್ವಾ, ಅದಕ್ಕೆಲ್ಲ ಮುದ್ರಿಟ್ಟಿದ್ರು. ಚೆನ್ನಾಗಿದೆ ಅಲ್ಲ ಇದು, ನೋಡಿ ಕ್ಯೂಟ್ ಆಗಿದೆ. ಬಟ್ ಇದು ಕಾಸ್ಟ್ಲಿ ಅಲ್ಲ ಮುನು? ಹೌದು, ಇಷ್ಟು ಇದು 700. ಹಾ, 700 rupees ಆಯ್ತಾ. ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ಕ್ವಾಲಿಟಿ. ಅದೇ ನಾವು ಮ್ಯಾಕ್ಸಿಗೆ ಹೋದ್ವಿ ಗೊತ್ತಾ, ಮ್ಯಾಕ್ಸ್ ಅಲ್ಲಿ ತೆಗ್ದಿದ್ದು. ಹೌದು ನೋಡಿ, ಇವಾಗ ಔಟ್ ಸೈಡ್ ಎಲ್ಲಾದ್ರೂ ಹೋದಾಗ ಸ್ಟೈಲ್ ಆಗಿ ಹಿಂಗ್ ಹಾಕೊಂಡು ಹೋಗ್ಬೋದು. ಸಣ್ಣವ್ರು ವಾಕ್ ಮಾಡಿ ಒಂದು ನೋಡೋಣ ಹೆಂಗ್ ಮಾಡ್ತೀರಾ ಸ್ಟೈಲ್ ಆಗಿ, ಒಂದು ಕ್ಯಾಟ್ ವಾಕ್. ಇದ್ರಲ್ಲೆಲ್ಲ ಜೋರು. ಕ್ಯಾಟ್ ವಾಕ್ ಅಲ್ಲಿ ಜಾಯ್ನ್ ಆಗ್ತಿದ್ದೆ ನಾನು. ಇಂಚಿನಯ್ಯ. ಹಾ, ಚೆನ್ನಾಗಿದ್ಯಾ ಇದು? ಇದು ಆಕ್ಚುಲಿ ನೋಡಿ, ನಿನ್ ಕಲರ್ ಪ್ರಾಪರ್ ಆಗಿ ಇರ್ಲಿಲ್ಲ, ತುದಲಿಸ್ತಿದ್ದೀನಿ. ಈ ಸೈಡ್ ಇಲ್ಲಿ ಇಟ್ಕೊಂಡ್ರೆ ಲೈಟ್ ಪಿಂಕ್ ತರ ಕಾಣಿಸುತ್ತೆ ಅಲ್ವಾ? ನೋಡಿ ಹತ್ರದಿಂದ ನೋಡಿ, ಈ ತರ ಲೈನ್ಸ್ ಬಂದಿದೆ. ಚೆನ್ನಾಗಿದೆ, ಚೆನ್ನಾಗಿದ್ಯಾ? ಡಿಫ್ರೆಂಟ್ ಆಗಿದೆ. ಇದನ್ನು ನಾನೇ ಸೆಲೆಕ್ಟ್ ಮಾಡಿದ್ದು, ಸಣ್ಣವ್ರಿಗೆ ಸೂಟ್ ಆಗುತ್ತೆ ಅಂತ. ಹಿಂಗ ಹಾಕೊಳ್ಳಿ. ನನಗೆ ಅನ್ಕೆ ನೀವು ಹಾಕೊಂಡ್ರೆ ಅದು ವ್ಯಾನಿಟಿ ಬ್ಯಾಗ್ ಚೆನ್ನಾಗಿರುತ್ತೆ. ಹೌದಾ? ವಾಷಬಲ್ ಇದು, ವಿತ್ ಇದು ವಾಷೇಬಲ್, ವಾಶ್ ಮಾಡ್ಕೊಬಹುದು. ಚೆನ್ನಾಗಿದ್ಯಾ? ಇವತ್ತು ಇಷ್ಟೇ ಪರ್ಚೇಸ್ ಮಾಡಿದ್ದು, ಇಷ್ಟೊಂದು ಪರ್ಚೇಸ್ ಮಾಡೋದಕ್ಕೆ ಫುಲ್ ಟಯರ್ಡ್ ಆಗೋಯ್ತು. ಸಣ್ಣವ್ರದ್ದು ಬ್ಯಾಕ್ ಕೇಸ್ ನನಗೆ ತುಂಬಾ ಇಷ್ಟ ಆಯ್ತು, ಸಿಂಪಲ್ ಆಗಿ ಸಗದಾಗಿದೆ. ನೋಡಿ, ಈ ಬ್ಯಾಕ್ ಕೇಸ್ ತಗೊಂಡ್ರು, ಅಲ್ಲಿ ಪ್ರಾಪರ್ ತೋರಿಸ್ಲಿಕ್ಕೆ ಆಗಿಲ್ಲ. ಇಲ್ಲಿ ನೋಡಿ, ಹಿಂಗ್ ಶೈನಿಂಗ್ ಹೊಡೆಯುತ್ತೆ, ಸಾಕಾಗಿದೆ ಇದು. ನಂಗೆ ಹೆವಿ ಇಷ್ಟ ಆಯ್ತು. ಎಷ್ಟು ರೂಪಾಯಿ ಹೇಳಿ ನೋಡೋಣ? ಯಾರು ಅವ್ರು ಗೆಸ್ ಮಾಡಕ? ಇದು ಜಸ್ಟ್ 100 rupees ಅಷ್ಟೇ. ಹೌದು, 100 rupeesಗೆ. 100 rupeesಗೆ ಅವ್ರು ಹೇಳಿದ್ರು 200 rupees ಹೇಳಿದ್ರು. 250 ಹೇಳಿದ್ದು, ನಾವು ಕೊಟ್ಟಿದ್ದು ಬರೀ 100. ಇದನ್ನೆಲ್ಲ ನಾವ್ ಎಷ್ಟು ಸರಿ ತಗೊಂಡಿಲ್ಲ ಅಂತ ಹೇಳಿದ್ವಾ? ಹೌದು, ಅಷ್ಟಕ್ಕೆ ಅವರು ಇದಾಗ್ಬಿಟ್ರು. ಅಂದ್ರೆ ಎಲ್ಲ ಗೊತ್ತು ಅಂತ ಹೇಳಿ 100 rupees. ಆ ಟ್ರಿಕ್ಸ್ ನೀವು ಕೂಡ ಯೂಸ್ ಮಾಡಿ, ಇಂಥದ್ರಲ್ಲಿ ಎಷ್ಟು ತಗೊಂಡಿಲ್ಲ ಅಂತ ಹೇಳಿ ಅವಾಗ ಕಮ್ಮಿ ಮಾಡ್ತಾರೆ. ಬಾರ್ಗಿನ್ ಮಾಡೋದಕ್ಕೆ ನೀವ್ ಏನಾದ್ರೂ ಒಂದ್ ತಲೆ ಓಡಿಸ್ಲೇಬೇಕು, ಇಲ್ಲ ಅಂತಂದ್ರೆ ಹಿಂಗೆ ನಾಮ ಇಟ್ಬಿಡ್ತಾರೆ, ಹಿಂಗೆ ಸುಯಿ ಅಂತ. ಗೋವಿಂದ. ಆದ್ರೆ ಏನ್ ಗೊತ್ತಾ, ನನ್ನ ಹತ್ರ ಇವಾಗ ಎಷ್ಟು 4 ಬ್ಯಾಕೇಸ್ ಆಯ್ತಲ್ವಾ? ನೆಕ್ಸ್ಟ್ ಜಯನಗರ್ಗೆ ಹೋಗೋಣ, ಮತ್ತೆ ಆದ್ರೆ ಟ್ರೈ ಮಾಡಿ ಮಲ್ಲೇಶ್ವರಂಗೆ ಹೋಗೋಣ. ಹಾ ಸರಿ. ಬಟ್ ಏನ್ ಗೊತ್ತಾ, ಜಯನಗರ ಮಲ್ಲೇಶ್ವರಂ ಅಲ್ಲೆಲ್ಲ ಜಾಸ್ತಿ ಕ್ರಾಪ್ ಟಾಪ್ಸ್ ಬರುತ್ತೆ, ಅಂದ್ರೆ ವೆಸ್ಟರ್ನ್ ವೇರ್ಸ್ ಬರುತ್ತೆ ಗೊತ್ತಾ, ಶಾರ್ಟ್ ಕುರ್ತೀಸ್. ಇವಾಗ ನಾನು ಹಾಕೊಂಡಿದ್ದೀನಲ್ಲ, ಈ ತರದ ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿರುತ್ತೆ. ಹೌದು, ನೀವು ಕ್ಯಾಶುಯಲ್ ವೇರ್ಗೂ ತೆಗೀರಿ, ಓಕೆನಾ? ಸರಿ. ಸಣ್ಣವ್ರು ಕ್ಯಾಶುಯಲ್ ವೇರ್ಗೆ ಯಾವಾಗ್ಲೂ ಇದೇ ತರ ಟಾಪ್ಸ್ ಗಳು ಹಾಕೋತಾರೆ. ಇದು ಅವ್ರ ಹತ್ರ ಕಮ್ಮಿ ಇದೆ, ಪಾಪ ತೆಗಿಬೇಕು, ಕರ್ಕೊಂಡು ಹೋಗ್ತೀನಿ.
ಫಸ್ಟ್ ನಿಮ್ಗೆ ಯಾವ್ದು ಬೇಕು? ನನಗೆ ನೀವು ಆಮೇಲೆ ಬೈಕೊಂಬೇಡಿ, ಸಣ್ಣವ್ರಿಗೆ ಇಷ್ಟೆಲ್ಲ ತಗೊಡ್ರಿ, ಮುನ್ನೂರ ನೀವೇನ್ ತಗೊಂಡ್ರಿ ಇಲ್ಲ, ಅವ್ರಿಗೆ ನೆಕ್ಸ್ಟ್ ಡೇ ಯಾವಾಗಾದ್ರೂ ಅಂದ್ರೆ ಇನ್ನೊಂದು 2 days ಕಳೆದ ನಂತರ ಮುನ್ನುಗೆ ಸಪರೇಟ್ ಶಾಪಿಂಗ್ ಹೋಗ್ತೀವಿ. ಇವಾಗ ನಂದು ಇನ್ನ ಆಗಿಲ್ಲ. ಸಪ್ರೇಟ್ ಅಂತ ಏನಿಲ್ಲ, ಇವಾಗ ಎಲ್ಲಾದ್ರೂ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಲ್ವಾ, ಹಂಗೆ ನೋಡ್ತಿರ್ತೀನಿ, ನಾನು ಕಣ್ಣಾಡಿಸ್ತಾ ಇರ್ತೀನಿ, ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಅದನ್ನ ತಗೋತೀನಿ. ಅಂದ್ರೆ ಸ್ಟೈಲ್ ಯೂನಿಯನ್ ಅಲ್ವಾ ಅದ್ರ ಹೆಸರು, ಅಲ್ಲಿ ಕರ್ಕೊಂಡು ಹೋಗಿದ್ವಿ ಆಯ್ತಾ. ಅಂದ್ರೆ ಇವರು ಬಂದಿದ್ರು, ಬಟ್ ಇವ್ರಿಗೆ ಯಾವ್ದು ಇಷ್ಟ ಆಗಿಲ್ಲ. ಮ್ಯಾಕ್ಸ್ ಅಲ್ಲೂ ನೋಡಿದ್ರು, ಮ್ಯಾಕ್ಸ್ ಅಲ್ಲೂ ಇಷ್ಟ ಆಗಿಲ್ಲ. ಇವ್ರಿಗೆ ಏನ್ ಗೊತ್ತಾ, ಲೈಕ್ ಇಷ್ಟ ಆಗೋದು ನಾನು ರೇರು. ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಹುಡುಕ್ತಾ ಇರ್ತೀನಿ, ಬಟ್ ನನಗೆ ಚೆನ್ನಾಗಿರೋ ಸಿಕ್ಕಿಲ್ಲ ಅಂತಂದ್ರೆ ನಂಗೆ ತಗೊಳಕ್ಕೆ ಇಷ್ಟ ಆಗಲ್ಲ. ಹೌದು, ಆದ್ರೆ ಏನ್ ಗೊತ್ತಾ ಮುನ್ನು, ನಂಗೆ ಇವತ್ತು ಬೇಜಾನ್ ಕಲೆಕ್ಷನ್ಸ್ ಇತ್ತು ಆಯ್ತಾ, ಹೆವಿ ಕಲೆಕ್ಷನ್ಸ್ ನನ್ನ ಸುತ್ತಮುತ್ತ, ಬಟ್ ನಂಗೆ ಪರ್ಚೇಸ್ ಮಾಡೋಕೆ ಇವರು ಆಗ್ತಿರ್ಲಿಲ್ಲ. ಪರ್ಚೇಸ್ ಮಾಡೋದಕ್ಕಿಂತ ಕನ್ಫ್ಯೂಸ್ ಆಗೋದ್ರು, ನಾನು ಯಾವ್ದು ತಗೊಳ್ಳಿ ಅಂತ ಅದರಲ್ಲೇ ಟೈಮ್ ವೇಸ್ಟ್ ಆಗೋದು. ಪರವಾಗಿಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಶಾಪಿಂಗ್ ಅಲ್ಲಿ ಇನ್ನು ಚೆನ್ನಾಗಿರೋ ಸಿಗುತ್ತೆ. ಜಯನಗರ ಹೋಗೋಣ. ಇವಾಗ ಒಂದೊಂದು ಅಂಗಡಿಲಿ ಒಂದೇ ಒಂದು ಟಾಪ್ಸ್ ತಗೊಂಡ್ರು ಪರವಾಗಿಲ್ಲ, ನಿಧಾನವಾಗಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದೇ ತಗೊಳ್ಳಿ. ಬಟ್ ಸ್ಯಾಂಡಲ್ಸ್ ತೆಗಿಬೇಕು, ಶೂಸ್ ತೆಗಿಬೇಕು, ಆಮೇಲೆ ಇಯರಿಂಗ್ಸ್. ಮೇನ್ ಆಗಿ ನಾನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇಯರಿಂಗ್ಸ್ ಇದು ರಾಶಿ ರಾಶಿ ತೆಗಿಯೋಣ ಅಂತ ಅನ್ಕೊಂಡಿದ್ದೆ. ಇದು ಬರೀ ಮಲೇಷ್ಯಾಗೆ ತೆಗಿಬೇಕು ಅಂತ ಅಲ್ಲ, ಸಣ್ಣವರು ಸ್ವಲ್ಪ ಐಟಮ್ಸ್ ಪರ್ಸನಲ್ ಆಗಿ ಬೇಕಾಗುತ್ತೆ. ಇವಾಗ ತಾನೇ ಪಾಪ ಮದ್ವೆ ಆಗಿ ನನ್ನ ಜೊತೆ ಬಂದಿದಾರಲ್ವಾ, ಇಲ್ಲಿ ಸ್ವಲ್ಪ ಅವ್ರಿಗೆ ಕಮ್ಮಿ ಐಟಮ್ಸ್ ಇರೋದು. ಇವ್ರಿಗೆ ಪ್ರಾಡಕ್ಟ್ಸ್ ಗಳೇ ಜಾಸ್ತಿ ಇದೆ ನೋಡಿ. ಇಲ್ಲಿ ಮುಖಕ್ಕೆ ಹಾಕೊಳ್ಳೋದು, ಬಟ್ ನಾನು ಮುಖಕ್ಕೆ ಹಾಕೊಳ್ಳೋದು, ಕೈಗೆ ಹಾಕೊಳ್ಳೋದು, ಬಾಡಿಗೆ ಹಾಕೊಳ್ಳೋದು. ನಾನು ಯೂಸ್ ಮಾಡಲ್ಲ ಆಯ್ತಾ, ಕಮ್ಮಿ ನಾನು ಯೂಸ್ ಮಾಡೋದು, ಎಂತ ಸಹ ಯೂಸ್ ಮಾಡೋದು. ಸುಮ್ನೆ ಎಲ್ಲ ಇಟ್ಕೊಂಡಿರ್ತಾರೆ. ಮಾಡೋದಾದ್ರೆ ಈಗ ಮಾಡ್ತಿದ್ದೆ ನೋಡಿ, ಏನು ಮಾಡಿಲ್ಲ. ನಾನು ಹೆಂಗಿರ್ತೀನಿ ಹಂಗೆ ಸಿಂಪಲ್ ಆಗಿರ್ತೀನಿ ಅಷ್ಟೇ. ಮುನ್ನು ಏನು ಮಾಡಲ್ಲ ಯೂಸ್, ಸುಮ್ನೆ ಇಟ್ಟಿದ್ದಾರೆ ಶೋಕೇಶ್ ಅಲ್ಲಿ. ಅದ್ರಲ್ಲಿ ಮುನ್ನೋದು ಕೂಡ ಉಂಟು. ಏನ್ ನಂದು ಎಷ್ಟಿದೆ ತೋರಿಸಿ ಆಯ್ತು. ಇದು ಇದು ಆಮೇಲೆ ಇದು ಅಷ್ಟೇ. ಇನ್ಯಾವ್ದಿದೆ? ಅದೆಲ್ಲಿದೆ? ಅದೆಲ್ಲ ನಂದಲ್ಲ. ನೋಡಿ ನಿಜ, ನಾನು ಅಷ್ಟೊಂದು ಐಟಮ್ಸ್ ಏನು ಯೂಸ್ ಮಾಡಲ್ಲ, ಜಸ್ಟ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಷ್ಟೇ. ಮತ್ತೆ ನೈಟ್ ಮಲ್ಕೊಬೇಕಾದ್ರೆ ಒಂದು ಗ್ಲೋನೆಸ್ ಅಂತ ಒಂದು ಕ್ರೀಮ್ ಇದೆ, ಅದನ್ನ ಹಚ್ತೀನಿ. ನಾನು ಏನು ಯೂಸ್ ಮಾಡಲ್ಲ ಅಲ್ವಾ. ಫುಲ್ಲು ಟಯರ್ಡ್ ಆಗಿ ಹೋಗಿದೀವಿ, ತುಂಬಾ ಅಂದ್ರೆ ತುಂಬಾ ಟಯರ್ಡ್ ಆಗೋದ್ವಿ. ಶಾಪಿಂಗ್ ಹೋದ್ರೆ ಇದೇ ಗೋಳು. ನಾವ್ ಅನ್ಕೋತೀವಿ ಅಲ್ಲೋಗಿ ಶಾಪ್ ಮಾಡೋಣ ಇವತ್ತು, ಇಲ್ಲೋಗಿ ಶಾಪಿಂಗ್ ಮಾಡೋಣ ಅಂತ, ಒಂದಿನ ಪೂರ್ತಿ ಅದಕ್ಕೆ ಅಂತ ಟೈಮ್ ಕೊಟ್ವಿ ಇವತ್ತು. ಬಟ್ ಇಷ್ಟೇ ಆಗಿದ್ದು, ಸ್ವಲ್ಪ ಅಷ್ಟೇ. ಇಲ್ಲಿ ಇಷ್ಟೇ ಬೈ ಮಾಡಿದ್ದು. ನಿಮ್ಗೆ ಇಷ್ಟ ಅಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಯ್ತು? ಲೈಟ್ ಕಲರು, ಬಟ್ ಆದ್ರೆ ಗ್ರೀನ್. ಇದು ಈ ತರ ಕಲರ್ ಇವ್ರ ಹತ್ರ ಸಣ್ಣವ್ರ ಹತ್ರ ಇಲ್ವೇ ಇಲ್ಲ. ಹೌದು, ಅದಕ್ಕೆ ಚೆನ್ನಾಗಿ ಮತ್ತೆ ಇದು ಅಷ್ಟೇನೆ, ಇದು ಹಾಕೊಂಡ್ರೆ ಸಗದ ಕಾಣಿಸ್ತಾರೆ. ಅದು ಆಕ್ಚುಲಿ ಇದ್ರಲ್ಲಿ ಇಷ್ಟ ಆಗಿಲ್ದೇ ಇರೋದು ಯಾವ್ದು ಹೇಳ? ಗೊತ್ತು, ಇದು ಒಂದು ಚೂರು ಇಷ್ಟ ಆಗಿಲ್ಲ. ಹೇಳ್ಬೇಕು ತಾನೆ, ನಾನು ತಗೋತಾನೆ ಇರ್ಲಿಲ್ಲ. ನೀವು ತಗೊಳಲ್ಲ ಅಂತಾನೆ ನಾನೇನು ಹೇಳಿಲ್ಲ, ಅವ್ರಿಗೆ ಅನ್ಸ್ಬೇಕದು. ಮುನ್ನುಗೆ ಯಾವ್ದು ಇಷ್ಟ ಆಗುತ್ತೆ, ಮುನ್ನುಗೆ ಯಾವ್ದು ಇಷ್ಟ ಆಗಲ್ಲ. ಇಷ್ಟ ಆಗಿಲ್ಲ ರೀಸನ್ ನೀವು ತಿಳ್ಕೊಳ್ಳಿ. ಏನಕ್ಕೆ ಇಷ್ಟ ಆಗಿಲ್ಲ ಅದನ್ನ ನೀವೇ ಹೇಳಿ ಗೈಸ್. ನಿಮಗೆ ಯಾವ್ದು ಇಷ್ಟ ಆಗಿಲ್ಲ ಮತ್ತೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ಅದ್ರ ಕಲರ್ನ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಇವತ್ತು ನಾವು ಏನೇನ್ ಪರ್ಚೇಸ್ ಮಾಡಿದೀವಿ ಅಂತ ನಿಮ್ಗೂ ಕೂಡ ತೋರಿಸ್ಕೊಟ್ಟಿದೀವಿ. ನೀವು ಕೂಡ ಅಷ್ಟೇನೆ, ನೆಕ್ಸ್ಟ್ ಏನಾದ್ರು ಪರ್ಚೇಸ್ ಮಾಡೋದಕ್ಕೆ ಹೋದ್ರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ, ತುಂಬಾ ಚೆನ್ನಾಗಿದೆ. ಬಟ್ ಯಾಮಾರ್ಬೇಡಿ ಅಲ್ವಾ ಅಮ್ಮ? ಹೌದು, ಮತ್ತೆ ಕೊಡೆ ಹಿಡ್ಕೊಂಡು ಹೋಗಿ, ಹೆವಿ ಬಿಸಿಲಿರುತ್ತೆ. ಬಿಸಿಲಿರುತ್ತೆ, ಇಲ್ಲ ಮಳೆ ಇರುತ್ತೆ. ಶಾಪಿಂಗ್ ಹೋದಾಗ ನಮಗೆ ಈ ತರ ಹಿಂಸೆ ಆಯ್ತು, ನಿಮಗೆ ಹೆಂಗಿರುತ್ತೋ ಗೊತ್ತಿಲ್ಲ. ವೆದರ್ ನೋಡ್ಕೊಂಡು ಹುಷಾರಾಗಿ ಹೋಗಿ ಬನ್ನಿ. ಇದು ಸ್ವಲ್ಪ ಶಾಪಿಂಗ್ ಮಾಡಿದ್ದಷ್ಟೇ, ಇನ್ನು ಎಷ್ಟೊಂದು ಶಾಪಿಂಗ್ ಮಾಡೋದಿದೆ. ಇನ್ನು ನಂದು ಒಂದು ಐಟಮು ಕೂಡ ಶಾಪಿಂಗ್ ಮಾಡಿಲ್ಲ, ಅಂದ್ರೆ ಅಲ್ಲಿ ಟೈಮು ಇರಲಿಲ್ಲ. ನೋಡಿ ಮಳೆ ಬಂದ್ಬಿಡ್ತು, ಅರ್ಧಕ್ಕೆ ನಾವು ಇವಾಗ ಜಯನಗರ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಕ್ಯಾನ್ಸಲ್ ಆಗೋಯ್ತು. ಹೌದು, ಮುನ್ನೂದು 0 ಇಂದ 100 ತನಕನೂ ಇನ್ನ ಪೆಂಡಿಂಗ್ ಇದೆ. ಬಟ್ ನಾನು ಬೇಗ ತಗೋತೀನಿ ಆದಷ್ಟು. ನನಗೆ ಒಂದು ಒಳ್ಳೆ ಶಾಪ್ ಸಿಗ್ಬೇಕು ಅಂತ ಹುಡುಕ್ತಾ ಇದ್ದೀನಿ. ನೋಡೋಣ, ಯಾವ್ದಾದ್ರು ಚೆನ್ನಾಗಿರೋ ಶಾಪ್ ಸಿಕ್ಕಿದ್ರೆ ಅಲ್ಲೇ ಪರ್ಚೇಸ್ ಮಾಡ್ತೀನಿ ಎಲ್ಲ. ಓಕೆನಾ? ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಇವತ್ತಿನ ಶಾಪಿಂಗ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್, ನಾಳೆ ಮತ್ತೆ ಸಿಗೋಣ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.